ನಮಸ್ತೆ. ಇವತ್ತು ನಾನು ಒಂದು ಈವ್ನಿಂಗ್ ರೂಟೀನ್‌ನ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತು ಅರ್ನಿ ಕಲೆಕ್ಷನಲ್ಲಿ ಪಾರ್ಸೆಲ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡೋದು ಇರತ್ತೆ. ಸೊ ಅದೆಲ್ಲ ಮಾಡಿ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂಡು ಮನೇಲಿ ಏನಾದ್ರೂ ಒಂಚೂರು ಕೆಲ್ಸಗಳಿದ್ಯಾ ಅಂತ ಹೇಳಿ ನೋಡಿ ಅದನ್ನೆಲ್ಲ ಮಾಡ್ಕೊಂತಾ ಇರ್ತೀನಿ. ನೆನ್ನೆ ಆಕ್ಚುಲಿ ರಾಗಿನ ತೊಳೆದು ಹಾಕಿದ್ದೆ. ಅಂದ್ರೆ ನಾರ್ಮಲ್ ಆಗಿ ಒಂದೇ ದಿನ ಬೆಳಿಗ್ಗೆ ತೊಳೆದ್ಬಿಟ್ಟು ಸಂಜೆಗೆಲ್ಲ ತೆಗಿತೀನಿ. ಆದ್ರೆ ಇವಾಗ ಥಂಡಿಗಾಲ ಇತ್ತಲ್ವಾ ಅಂತ ಹೇಳಿ ಒಂದೆರಡು ದಿನ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಂಡೆ. ಇವಾಗ ತುಂಬಾ ಚೆನ್ನಾಗಿ ಒಣಗಿದೆ, ಮಿಲ್ ಮಾಡಿಸ್ಬೇಕು. ಇನ್ನ ಕೆಲವರು ಕೇಳ್ತಾ ಇದ್ರಿ, ರಾಗಿನ ತೊಳೆದು ಹಾಕ್ತೀರಾ ನೀವು, ನಿಮ್ಗೆ ಅದು ಫೈಬರ್ ಎಲ್ಲ ಹೊಟ್ಟೋಗೋದಿಲ್ವಾ ಅಂತ ಅನ್ಬಿಟ್ಟು. ಆಕ್ಚುಲಿ ನನ್ಗೂ ಕೆಲವು ಸತಿ ಅನ್ಸುತ್ತೆ, ಬಟ್ ಅದೇನೋ ಗೊತ್ತಿಲ್ಲ, ತೊಳಿದೀರಾ ನನ್ಗೆ ಮಿಲ್ ಮಾಡ್ಸಕ್ ಮನ್ಸು ಒಪ್ಪೋದೇ ಇಲ್ಲ. ಒಂದ್ 10 ಸತಿ ತೊಳೆದ್ರುನು ಧೂಳು ಗಲೀಜು ಅನ್ನೋದು ಬರ್ತಾನೆ ಇರುತ್ತೆ. ಹಂಗಾಗಿ ಅದು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಇದಾಗ್ಲಿ ಅಂತ ಅನ್ಬಿಟ್ಟು ನಾನು ತೊಳೆದು ಹಾಕ್ತೀನಿ. ಮತ್ತೆ ಮಿಲ್ ಮಾಡಿಸುವಾಗ ಕ್ಲೀನ್ ಮಾಡೋ ಮಿಷಿನ್ ಇರುತ್ತೆ, ಹಾಕಿಸ್ಕೋಬಹುದಲ್ವಾ ಅಂತಾನು ಕೇಳಿದ್ರಿ. ಖಂಡಿತ ನಾನು ಅಲ್ಲೂ ಸಹ ರಾಗಿನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ ಮಿಲ್ ಮಾಡಿಸೋದು. ಮತ್ತೆ ಹಾಗೇನೆ ನಮ್ ಶಾಪ್ಗೆ ಯಾರಾದ್ರೂ ಬರ್ಲಿ ಇಲ್ಲ ಅಂತಂದ್ರೆ ಇವನ್ ಈ ಕಮೆಂಟ್ಗಳಲ್ಲೂ ನನ್ಗೆ ಒಂದು ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾರೆ, ನಿಮ್ಗೆ ಮನೇಲೆ ಮತ್ತೆ ಅರ್ನಿ ಕಲೆಕ್ಷನ್ ಎಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಕಷ್ಟ ಆಗಲ್ವಾ ಅಂತ ಅನ್ಬಿಟ್ಟು. ಕೆಲವು ಸತಿ ಅನ್ಸುತ್ತೆ ನನ್ಗೂನು ಕಷ್ಟ ಅಂತ ಅನ್ಬಿಟ್ಟು. ಸೊ ವಾರದಲ್ಲಿ ಒಂದು ದಿನ ಕಂಪ್ಲೀಟ್ ನಾನು ರೆಸ್ಟ್ ಮಾಡ್ಬಿಡ್ತೀನಿ. ಯಾವುದೇ ಒಂದು ವಿಡಿಯೋ ಶೂಟ್ಸ್ ಮಾಡೋದಾಗ್ಲಿ ಏನೂ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಸಿಂಪಲ್ ಆಗಿ ನನ್ಗಿಷ್ಟ ಆಗಿರೋಂಥದ್ದು ಏನಾದ್ರು ಒಂಚೂರು ಕೆಲಸ ಮಾಡ್ಬಿಟ್ಟು ಕಂಪ್ಲೀಟ್ ಒನ್ ಡೇ ಫುಲ್ಲು ರೆಸ್ಟ್ ಮಾಡ್ತೀನಿ. ಆದ್ರೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಒಂದು ಕೆಲಸ ಆಗ್ಲಿ ನಾವು ಅದನ್ನ ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಅಂತ ಅಂದಾಗ ನಮ್ಗದು ಕಷ್ಟ ಅಂತ ಹೇಳಿ ಅನ್ಸೋದೇ ಇಲ್ಲ. ಸೊ ನನ್ಗೂ ಅಷ್ಟೇ, ಇವನ್ ಅರ್ನಿ ಕಲೆಕ್ಷನ್ನೇ ಆಗಿರ್ಬೋದು, ಇಲ್ಲ ಮನೇಲಿ ಮನೆ ಕೆಲಸನೇ ಆಗಿರ್ಬೋದು, ಮತ್ತೆ ಈ ರೀತಿ ವಿಡಿಯೋಸ್ ಮಾಡೋದೇ ಆಗಿರ್ಬೋದು, ಇವೆಲ್ಲ ನನ್ಗೆ ತುಂಬಾ ಇಷ್ಟವಾಗಿರುವಂತ ಕೆಲಸಗಳು. ಹಂಗಾಗಿ ನನ್ಗೆ ಇದು ತುಂಬಾ ಬೇಸರ ಆಗಿತ್ತು, ಮಾಡಕ್ ಆಗ್ತಾ ಇಲ್ಲ, ನನ್ಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ ಅಂತ ಹೇಳಿ ಅನ್ಸೋದು ಆತರ ಎಲ್ಲ ಏನೂ ಇಲ್ಲ. ಸೊ ನಾವ್ ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಕೆಲಸದಲ್ಲಾದ್ರೂ ಸರಿ ನಾವು ಖುಷಿ ಅನ್ನೋದನ್ನ ನೋಡ್ಬೋದು.